ದೇವಸ್ಥಾನದ ಹುಂಡಿಗಳನ್ನು ಕೂಡ ಬಿಡ್ತಿಲ್ಲ ಸರ್. ಮತ್ತು ಅದು ಒಂದು ಭಾಳ ಪ್ರಮುಖವಾದಂಥ ಅಂಶ. ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ, ಆದರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅವರಿಗೆ ಬೇರೆ ಬೇರೆ ಧರ್ಮದ, ವಿಶೇಷವಾಗಿ ಚರ್ಚು ಮಸೀದಿಯೊಳಗೆ ಎಷ್ಟು ದುಡ್ಡು ಸಂಗ್ರಹ ಆಗ್ತದೆ, ಆ ದುಡ್ಡದಾಗಿಂದ 10% ಕೇಳಂತ ಹೇಳ್ರಿ. ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ದಿವಾಳಿಯಾಗಿದೆ, ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾಯಿದ್ದಾರೆ. ಎರಡನೇದು, ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ. ನಾ ಚಾಲೆಂಜ್ ಮಾಡ್ತೀನಿ, ಒಂದು ನಯ ಪೈಸಾ ನೀವು ಚರ್ಚು ಅಥವಾ ಮಸೀದಿನಿಂದ ತೆಗೆದು ನೋಡ್ರಿ. ನೀವು ಅವ್ರಿಗೆ 100 ಎಕರೆ ವಕ್ಫ್ ಅಂತ ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ. ಅದ್ರೊಳಗೆ ಏನೂ ಮಾಡೋ ತಾಕತ್ತಿಲ್ಲ ನಿಮ್ಗೆ. ಯಾವುದೋ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು. ನಾವು ಇದರ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ, ಜನಜಾಗೃತಿಯನ್ನು ಮಾಡ್ತೀವಿ. ಸರ್, INDA ಒಕ್ಕೂಟನ್ನು ಹೊಡಲಿಕ್ಕೆ BJP ಷಡ್ಯಂತ್ರ ಮಾಡ್ತಾರೆ ಅಂತ ಖರ್ಗೆ ಅವರು. ನಾವಿಲ್ಲಿ ಷಡ್ಯಂತ್ರ ಮಾಡಿದ್ರಿ, ಅವರವರು ಬಿಟ್ಟು ಬರ್ತಾ ಇದ್ದಾರೆ. ಈಗ ಮಮತಾ ಬ್ಯಾನರ್ಜಿಗೆ ಅವ್ರಿಗೆ ಯಾಕೆ ಜಗಳ ಆಗ್ಯದ? ಅದೇ ಮಮತಾ ಬ್ಯಾನರ್ಜಿಗೆ ನಿಜವಾಗಿಯೂ ಮಮತಾ ಬ್ಯಾನರ್ಜಿಯ ಅತ್ಯಾಚಾರ, ಅನಾಚಾರವನ್ನು ಮತ್ತು ಡೇ ಟು ಡೇ ಅನ್ಯಾಯವನ್ನು ಎದುರಿಸ್ತಾ ಇರೋರು ನಾವು. ಅದರಿಂದ ನಿಜವಾಗಿಯೂ ತೊಂದರೆ ಆಗಿದ್ದರೆ ಅದು BJP ಕಾರ್ಯಕರ್ತರಿಗೆ ಆಗ್ಯದ. ಮಮತಾ ನಮ್ಮ ಮಾತು ಕೇಳ್ತಾರೆ. ನಿಮ್ಮ ರಾಹುಲ್ ಗಾಂಧಿಗೆ ಇಮ್ಮೆಚ್ಯೂರಿಟಿ ಇರೋದ್ರಿಂದ ನಿಮ್ಮ ಪಾರ್ಟಿ ನಂಬಿ ಯಾರೂ ಬರೋಕ್ಕೆ ತಯಾರಿಲ್ಲ. ಆರಂಭಕ್ಕೆ ನಾವೆಲ್ಲರೂ ಹೇಳಿದ್ವಿ, ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಇದು ಒಂದು ಅವಕಾಶವಾದಿಗಳ ಕೂಟ, ಇದು ಫೋಟೋಶೂಟ್ ಅಷ್ಟಾಗತ್ತೆ, ಮುಂದೇನಾಗಲ್ಲ ಅಂತ. ದೇವಸ್ಥಾನದ ಹುಂಡಿಗಳನ್ನು ಕೂಡ ಬಿಡ್ತಿಲ್ಲ ಸರ್. ಮತ್ತು ಅದು ಒಂದು ಭಾಳ ಪ್ರಮುಖವಾದಂಥ ಅಂಶ. ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ, ಆದರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅವರಿಗೆ ಬೇರೆ ಬೇರೆ ಧರ್ಮದ, ವಿಶೇಷವಾಗಿ ಚರ್ಚು ಮಸೀದಿಯೊಳಗೆ ಎಷ್ಟು ದುಡ್ಡು ಸಂಗ್ರಹ ಆಗ್ತದೆ, ಆ ದುಡ್ಡದಾಗಿಂದ 10% ಕೇಳಂತ ಹೇಳ್ರಿ. ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ದಿವಾಳಿಯಾಗಿದೆ, ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾಯಿದ್ದಾರೆ. ಎರಡನೇದು, ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ. ನಾ ಚಾಲೆಂಜ್ ಮಾಡ್ತೀನಿ, ಒಂದು ನಯ ಪೈಸಾ ನೀವು ಚರ್ಚು ಅಥವಾ ಮಸೀದಿನಿಂದ ತೆಗೆದು ನೋಡ್ರಿ. ನೀವು ಅವ್ರಿಗೆ 100 ಎಕರೆ ವಕ್ಫ್ ಅಂತ ತಿಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ. ಅದ್ರೊಳಗೆ ಏನೂ ಮಾಡೋ ತಾಕತ್ತಿಲ್ಲ ನಿಮ್ಗೆ. ಯಾವುದೋ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು. ನಾವು ಇದರ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ, ಜನಜಾಗೃತಿಯನ್ನು ಮಾಡ್ತೀವಿ. ಸರ್, INDA ಒಕ್ಕೂಟನ್ನು ಹೊಡಲಿಕ್ಕೆ BJP ಷಡ್ಯಂತ್ರ ಮಾಡ್ತಾರೆ ಅಂತ ಖರ್ಗೆ ಅವರು. ನಾವಿಲ್ಲಿ ಷಡ್ಯಂತ್ರ ಮಾಡಿದ್ರಿ, ಅವರವರು ಬಿಟ್ಟು ಬರ್ತಾ ಇದ್ದಾರೆ. ಈಗ ಮಮತಾ ಬ್ಯಾನರ್ಜಿಗೆ ಅವ್ರಿಗೆ ಯಾಕೆ ಜಗಳ ಆಗ್ಯದ? ಅದೇ ಮಮತಾ ಬ್ಯಾನರ್ಜಿಗೆ ನಿಜವಾಗಿಯೂ ಮಮತಾ ಬ್ಯಾನರ್ಜಿಯ ಅತ್ಯಾಚಾರ, ಅನಾಚಾರವನ್ನು ಮತ್ತು ಡೇ ಟು ಡೇ ಅನ್ಯಾಯವನ್ನು ಎದುರಿಸ್ತಾ ಇರೋರು ನಾವು. ಅದರಿಂದ ನಿಜವಾಗಿಯೂ ತೊಂದರೆ ಆಗಿದ್ದರೆ ಅದು BJP ಕಾರ್ಯಕರ್ತರಿಗೆ ಆಗ್ಯದ. ಮಮತಾ ನಮ್ಮ ಮಾತು ಕೇಳ್ತಾರೆ. ನಿಮ್ಮ ರಾಹುಲ್ ಗಾಂಧಿಗೆ ಇಮ್ಮೆಚ್ಯೂರಿಟಿ ಇರೋದ್ರಿಂದ ನಿಮ್ಮ ಪಾರ್ಟಿ ನಂಬಿ ಯಾರೂ ಬರೋಕ್ಕೆ ತಯಾರಿಲ್ಲ. ಆರಂಭಕ್ಕೆ ನಾವೆಲ್ಲರೂ ಹೇಳಿದ್ವಿ, ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಇದು ಒಂದು ಅವಕಾಶವಾದಿಗಳ ಕೂಟ, ಇದು ಫೋಟೋಶೂಟ್ ಅಷ್ಟಾಗತ್ತೆ, ಮುಂದೇನಾಗಲ್ಲ ಅಂತ.